ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಮಾರ್ಚ್ 16ರ ಮಾರ್ಕೆಟ್ ಅಪ್ಡೇಟ್ನ ಅಬ್ಸರ್ವ್ ಮಾಡೋದಾದರೆ ಕಂಟಿನ್ಯೂಸ್ 3 ಟ್ರೇಡಿಂಗ್ ಸೆಷನ್ಸ್ಗಳ ನೆಗೆಟಿವ್ ಸೈಡ್ನ ನಂತರ ಸ್ವಲ್ಪ ಮಟ್ಟಿಗೆ ರಿಕವರಿ ಇವತ್ತು ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ನಿಫ್ಟಿ 258 ಪಾಯಿಂಟ್ಗಳಷ್ಟು ಇವತ್ತು ಜಂಪ್ ಆಯಿತು. 1%ಗೂ ಹೆಚ್ಚಿನ ಗೇನ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಬಟ್ ಬೆಳಗಿನ ಸೆಷನಲ್ಲಿ ನಿಫ್ಟಿ ವೀಕಾಗಿ ಟ್ರೇಡ್ ಆಗ್ತಿತ್ತು. 23,000 ಲೆವೆಲ್ನ ಕೆಳಗಡೆ ನಿಫ್ಟಿ ಹೋಗಿತ್ತು. ಬಟ್ ಅಲ್ಲಿಂದ ಸ್ವಲ್ಪ ಮಟ್ಟಿಗೆ ರಿಕವರಿ ನೋಡೋದಕ್ಕೆ ಸಿಕ್ಕಿದೆ. ಕೊನೆ ಒಂದೂವರೆ ಗಂಟೆಯಲ್ಲಿ ಒಳ್ಳೆ ಒಂದು ಬೈಯಿಂಗ್ ಕೂಡ ಎಮರ್ಜ್ ಆಯಿತು. ಸೊ ಲೋವರ್ ಲೆವೆಲ್ಗಳಿಂದ ಸ್ವಲ್ಪ ಮಟ್ಟಿಗೆ ರಿಕವರಿ ಕಾಣಿಸ್ತಿದೆ. ಇದೊಂದು ವ್ಯಾಲ್ಯೂ ಬೈಯಿಂಗ್ ಕೂಡ ಆಗಿರುತ್ತೆ. ನಿಫ್ಟಿ ಸ್ಟಾಕ್ಗಳು ತುಂಬಾ ಕರೆಕ್ಟ್ ಆಗಿತ್ತು. ಸೊ ಲೋವರ್ ಲೆವೆಲ್ಗಳಲ್ಲಿ ಸ್ವಲ್ಪ ಮಟ್ಟಿಗೆ ಬೈಯಿಂಗ್ ಎಮರ್ಜ್ ಆಗಿದೆ. ಸೊ ಈ ಒಂದು ಮೊಮೆಂಟಮ್ ಸಸ್ಟೈನ್ ಆಗುತ್ತೆ ಅಂತ ಗ್ಯಾರಂಟಿ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆಂದರೆ ಇರಾನ್ ಇಸ್ರೇಲ್ನ ವಾರ್ ಇನ್ನೂ ಕೂಡ ಕಂಟಿನ್ಯೂ ಆಗ್ತದೆ. ಇರಾನ್ US ಬೇಸ್ಗಳನ್ನು ಅಟ್ಯಾಕ್ ಮಾಡ್ತಿದ್ದಾರೆ. ಇಸ್ರೇಲ್ನ ಮೇಲೆ ಮಿಸೈಲ್ ಅಟ್ಯಾಕ್ ಕೂಡ ಕಂಟಿನ್ಯೂ ಆಗ್ತದೆ. ಆದ್ದರಿಂದ ನ್ಯೂಸ್ ಯಾವ ರೀತಿಯಲ್ಲಿ ಬರ್ತಾ ಹೋಗುತ್ತೆ ಆ ರೀತಿಯಲ್ಲಿ ಮಾರ್ಕೆಟ್ನಲ್ಲಿ ಟ್ರೇಡಿಂಗ್ ನೋಡೋದಕ್ಕೆ ಸಿಗುತ್ತೆ. ಇನ್ನೂ ಕೂಡ ಫುಲ್ ಫ್ಲೆಜ್ಡ್ ವಾರ್ ಸ್ಟಾಪ್ ಆಗಿಲ್ಲ, ಅಟ್ಯಾಕ್ಸ್ ನಡೀತಾನೆ ಇದೆ. ಸೊ ಕ್ರೂಡ್ ಪ್ರೈಸಸ್ ಜಂಪ್ ಆಯಿತು ಅಂದರೆ ಮಾರ್ಕೆಟ್ನಲ್ಲಿ ಕೂಡ ಮತ್ತೆ ವೀಕ್ನೆಸ್ ನೋಡೋದಕ್ಕೆ ಸಿಗುತ್ತೆ. ಬಟ್ 23,000 ಸ್ಟ್ರಾಂಗ್ ಸಪೋರ್ಟ್ ಏನಿತ್ತು ಆ ಒಂದು ಲೆವೆಲ್ನಲ್ಲಿ ನಿಫ್ಟಿಯಲ್ಲಿ ರಿಕವರಿ ಕಾಣಿಸಿದೆ. ಸೊ ಸೆನ್ಸೆಕ್ಸ್ನಲ್ಲಿ ಕೂಡ 1.25% ಜಂಪ್ ಇವತ್ತು ನೋಡೋದಕ್ಕೆ ಸಿಕ್ತು. ಬ್ಯಾಂಕ್ ನಿಫ್ಟಿ ಕೂಡ ಸ್ಟ್ರಾಂಗ್ ಆಗಿತ್ತು. ಬ್ಯಾಂಕಿಂಗ್ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಕೂಡ ಒಳ್ಳೆ ಒಂದು ಬೈಯಿಂಗ್ ಎಮರ್ಜ್ ಆಗಿದೆ. 1.2%ನಷ್ಟು ಬ್ಯಾಂಕ್ ನಿಫ್ಟಿ ಕೂಡ ಗೇನ್ ಆಯಿತು. ಬಟ್ IT ಇಂಡೆಕ್ಸ್ನಲ್ಲಿ ಅಷ್ಟಾಗಿ ಮೊಮೆಂಟಮ್ ಬರಲಿಲ್ಲ. ನ್ಯೂಟ್ರಲ್ ಆಗೇನೆ IT ಇಂಡೆಕ್ಸ್ ಟ್ರೇಡ್ ಆಗಿದೆ. ಆಟೋ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಕೂಡ ಸಾಕಷ್ಟು ವೀಕ್ನೆಸ್ ಬಂದಿತ್ತು. ಆಟೋ ಇಂಡೆಕ್ಸ್ ಹೈಯರ್ ಲೆವೆಲ್ನಿಂದ ಆಲ್ಮೋಸ್ಟ್ 13-14% ಕರೆಕ್ಟ್ ಆಗಿತ್ತು. ಬಟ್ ಇವತ್ತು ಸ್ವಲ್ಪ ಮಟ್ಟಿಗೆ ಬೈಯಿಂಗ್ ಎಮರ್ಜ್ ಆಗ್ತದೆ. ಸೊ ನಾಳೆ ಮಂಗಳವಾರ ನಿಫ್ಟಿಯ ಎಕ್ಸ್ಪೈರಿ ಕೂಡ ಇರುತ್ತೆ. ನೋಡಬೇಕಾಗುತ್ತೆ ಯಾವ ರೀತಿ ಒಂದು ಟ್ರೇಡಿಂಗ್ ಮಾರ್ಕೆಟ್ನಲ್ಲಿ ಬರುತ್ತೆ ಅಂತ. ಸೊ ಗ್ಲೋಬಲ್ ಮಾರ್ಕೆಟ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. US ಮಾರ್ಕೆಟ್ಸ್ ಯಾವ ರೀತಿಯಲ್ಲಿ ಕ್ಲೋಸ್ ಆಗುತ್ತೆ ಅದರ ಬೇಸಿಸ್ ಮೇಲೆ ನಮಗೆ ಇಂಡಿಯನ್ ಮಾರ್ಕೆಟ್ನಲ್ಲಿ ನಾಳೆ ಟ್ರೇಡಿಂಗ್ ನೋಡೋದಕ್ಕೆ ಸಿಗುತ್ತೆ. ಹಾಗೆ ನಾಳೆ ಕೂಡ ವೊಲಟಾಲಿಟಿಯನ್ನು ಮಾರ್ಕೆಟ್ನಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ 2 ಬ್ರೋಕರೇಜ್ಗಳು ನಿಫ್ಟಿಯ ಟಾರ್ಗೆಟ್ಸ್ಗಳನ್ನು ಕೂಡ ಅಸೆಸ್ ಮಾಡಿದ್ದಾರೆ. ಸಿಟಿ ಈ ಮುಂಚೆ ಡಿಸೆಂಬರ್ನ ವೇಳೆಗೆ ನಿಫ್ಟಿ 28,500 ಲೆವೆಲ್ಗೆ ಹೋಗುತ್ತೆ ಅಂತ ಪ್ರಿಡಿಕ್ಷನ್ ಅನ್ನು ಮಾಡಿದ್ರು. ಈಗ ವಾರ್ ಸಿಚುವೇಶನ್, ಕ್ರೂಡ್ ಪ್ರೈಸಸ್ ಇನ್ಕ್ರೀಸ್ ಆಗ್ತಿರೋದ್ರಿಂದ ಇನ್ಫ್ಲೇಷನ್ ಇನ್ಕ್ರೀಸ್ ಆಗ್ಬೋದು. ಆದ್ದರಿಂದ ನಿಫ್ಟಿಯ ಟಾರ್ಗೆಟ್ ಸ್ವಲ್ಪ ಕಡಿಮೆ ಇರುತ್ತೆ ಅಂತ ಅವರು ಹೇಳಿದ್ದಾರೆ. ಸೊ 27,000 ಟಾರ್ಗೆಟ್ಸನ್ನು ಈಗಲೂ ಕೂಡ ಸಿಟಿ ನಿಫ್ಟಿಗೆ ಕೊಡ್ತಾ ಇದ್ದಾರೆ. ಈ ಒಂದು ಟಾರ್ಗೆಟ್ಸ್ ಅಚೀವ್ ಆಗೋದು ಅಷ್ಟು ಈಸಿ ಆಗಿರೋದಿಲ್ಲ. ವಾರ್ ಸಿಚುವೇಶನ್ಸ್ 1-1.5 ತಿಂಗಳು ಕಂಟಿನ್ಯೂ ಆದರೆ ನಿಫ್ಟಿಯಲ್ಲಿ ಕೂಡ ಸೈಡ್ ವೇಸ್ ಮೊಮೆಂಟಮ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಆದ್ದರಿಂದ ಡಿಸೆಂಬರ್ನ ವೇಳೆಗೆ 27,000 ಲೆವೆಲ್ಸ್ಗೆ ನಿಫ್ಟಿ ಹೋಗುತ್ತಾ ಅದು ಕೂಡ ಕ್ವೆಶ್ಚನೇಬಲ್ ಆಗ್ಬೋದು. ಬಟ್ ಯೂಶಲಿ ಮಾರ್ಕೆಟ್ ಕರೆಕ್ಷನ್ ಆದಮೇಲೆ ಒಂದು ಸ್ಟ್ರಾಂಗ್ ರಿಕವರಿಯ ಎಕ್ಸ್ಪೆಕ್ಟೇಷನ್ ಕೂಡ ಇರುತ್ತೆ. ಆ ರೀತಿ ಒಂದು ರಿಕವರಿ ಬಂದರೆ ಖಂಡಿತವಾಗ್ಲೂ 27,000 ಲೆವೆಲ್ಸನ್ನು ನಿಫ್ಟಿ ಟಚ್ ಮಾಡುವಂಥ ಚಾನ್ಸಸ್ ಇದ್ದೇ ಇರುತ್ತೆ. ಸೊ ಆ ರೀತಿಯಲ್ಲಿ ಏನಾದರೂ ಮಾರ್ಕೆಟ್ನಲ್ಲಿ ಮೊಮೆಂಟಮ್ ನೋಡೋದಕ್ಕೆ ಸಿಕ್ಕಿದ್ರೆ 17% ಅಪ್ಸೈಡ್ನ ಪಾಸಿಬಿಲಿಟಿಯನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಜಾಪನೀಸ್ ಬ್ರೋಕರೇಜ್ ಹೌಸ್ ನೋಮುರಾ ಕೂಡ ನಿಫ್ಟಿಯ ಟಾರ್ಗೆಟ್ಸನ್ನು ಕಟ್ ಮಾಡಿದ್ದಾರೆ. ಡಿಸೆಂಬರ್ 2026ರ ವೇಳೆಗೆ ನಿಫ್ಟಿ 29,300 ಲೆವೆಲ್ನಲ್ಲಿ ಟ್ರೇಡ್ ಆಗುತ್ತೆ ಅಂತವರು ಈ ಮುಂಚೆ ಪ್ರಿಡಿಕ್ಷನನ್ನು ಮಾಡಿದರು. ಬಟ್ ಈಗ ವಾರ್ ಸಿಚುವೇಶನ್ಸ್ನಿಂದ ನಿಫ್ಟಿಯ ಟಾರ್ಗೆಟ್ಸನ್ನು 24,900ಕ್ಕೆ ರಿಡ್ಯೂಸ್ ಮಾಡಿದ್ದಾರೆ. ಹಾಗೆ ಈಗೇನು ಮಾರ್ಕೆಟ್ ಟ್ರೇಡ್ ಆಗ್ತದೆ ಈ ಲೆವೆಲ್ನಿಂದ ಇನ್ನಷ್ಟು ಕರೆಕ್ಷನ್ ಬರ್ಬೋದು ಅನ್ನೋದು ನೋಮುರಾ ವ್ಯೂ ಆಗಿರುತ್ತೆ. ಹಾಗೆ RBI ಏಪ್ರಿಲ್ನ ಮಾನಿಟರಿ ಪಾಲಿಸಿ ಮೀಟಿಂಗ್ನಲ್ಲಿ ರೇಟ್ ಕಟ್ಗಳನ್ನು ಪಾಸ್ ಮಾಡ್ತಾರೆ. ಇದರಿಂದ ಕೂಡ ಸ್ವಲ್ಪ ಮಟ್ಟಿಗೆ ಮಾರ್ಕೆಟ್ ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡುತ್ತೆ. GDP ಫೋರ್ಕಾಸ್ಟ್ಗಳು ಕೂಡ ಡೌನ್ಗ್ರೇಡ್ ಆಗ್ಬೋದು ಅಂತ ನೋಮುರಾ ನಿಫ್ಟಿಯ ಟಾರ್ಗೆಟ್ಸನ್ನು ಡೌನ್ಗ್ರೇಡ್ ಮಾಡಿದ್ದಾರೆ. ಸೊ ಅದೇ ರೀಸನ್ನಿಂದ ಲೋವರ್ ಲೆವೆಲ್ಗಳಲ್ಲಿ ಬೈಯಿಂಗನ್ನು ಮಾಡಬೇಕಾಗುತ್ತೆ. ಪೋರ್ಟ್ಫೋಲಿಯೋನಲ್ಲಿರುವಂಥ ಸ್ಟಾಕ್ಗಳನ್ನು ಆ್ಯಾವ್ರೇಜ್ ಮಾಡ್ಕೋಬೇಕಾಗತ್ತೆ. ಯಾಕೆಂದರೆ ಮಾರ್ಕೆಟ್ ಡೌನ್ ಆದಷ್ಟು ಕೂಡ ಲೋವರ್ ಲೆವೆಲ್ಗಳಲ್ಲಿ ಬೈಯಿಂಗನ್ನು ಮಾಡಿದಾಗ ರಿಕವರಿ ಬಂದಾಗ ಪೋರ್ಟ್ಫೋಲಿಯೋ ಅಷ್ಟೇ ಸ್ಟೇಬಲ್ ಆಗಿ ಇರುತ್ತೆ. ಸೊ ನೀವು ನಿಫ್ಟಿ 26,500 ಹೈಯರ್ ಲೆವೆಲಲ್ಲಿ ಟ್ರೇಡ್ ಆಗ್ತಿದ್ದಾಗ ಲಂಸಮ್ ಶೇರ್ಸ್ಗಳನ್ನು ಬೈ ಮಾಡಿ ಇಟ್ಕೊಂಡಿದ್ರೆ ಮತ್ತೆ ಮಾರ್ಕೆಟ್ ಅದೇ ಲೆವೆಲ್ಗೆ ಹೋದಾಗ ನಿಮ್ಮ ಪೋರ್ಟ್ಫೋಲಿಯೋ ಬ್ರೇಕ್ ಇವನ್ ಆಗುತ್ತೆ. ಸೊ ನೀವೇನು ಇನ್ವೆಸ್ಟ್ಮೆಂಟನ್ನು ಮಾಡಿದಿರಿ ಆ ಲೆವೆಲ್ಗೆ ಮತ್ತೆ ನಿಮ್ಮ ಪೋರ್ಟ್ಫೋಲಿಯೋ ಹೋಗುತ್ತೆ. ಬಟ್ ಅದೇ ಲೋವರ್ ಲೆವೆಲ್ಗಳಲ್ಲಿ ನೀವು ಆ್ಯಾವ್ರೇಜಿಂಗನ್ನು ಮಾಡಿಕೊಂಡಾಗ ನಿಮ್ಮ ಆ್ಯಾವ್ರೇಜ್ ಬೆಟರ್ ಆಗುತ್ತೆ. ಮತ್ತೆ ಆಲ್ ಟೈಮ್ ಹೈ ಲೆವೆಲ್ಸನ್ನು ನಿಫ್ಟಿ ಟಚ್ ಮಾಡಿದಾಗ ನಿಮ್ಮ ಪೋರ್ಟ್ಫೋಲಿಯೋ ಕೂಡ ಗ್ರೀನ್ ಆಗಿ ಇರುತ್ತೆ. ಅದೇ ರೀಸನ್ನಿಂದ ಲಂಸಮ್ ಅಮೌಂಟನ್ನು ಇನ್ವೆಸ್ಟ್ ಮಾಡಿದ್ರೆ ಲೋವರ್ ಲೆವೆಲ್ಗಳಲ್ಲಿ ಬೈ ಮಾಡೋದಕ್ಕೆ ಸ್ವಲ್ಪ ಅಮೌಂಟನ್ನು ಪ್ರಿಸರ್ವ್ ಮಾಡ್ಕೋಬೇಕಾಗತ್ತೆ. ಹಾಗೆ ಮಾರ್ಕೆಟ್ ಯಾವ ಒಂದು ಲೋವರ್ ಲೆವೆಲ್ಸನ್ನು ಟಚ್ ಮಾಡುತ್ತೆ ಅದನ್ನು ಪ್ರಿಡಿಕ್ಟ್ ಮಾಡೋದು ಕಷ್ಟ. ಆದ್ದರಿಂದ 3-4% ಕರೆಕ್ಷನ್ ಬಂದಾಗ ಸ್ವಲ್ಪ ಇನ್ವೆಸ್ಟ್ಮೆಂಟನ್ನು ಮಾಡ್ತಾ ಹೋಗಬೇಕಾಗತ್ತೆ. ನಿಫ್ಟಿ ಟಾಪ್ ಗೇನರ್ಸ್ ಮತ್ತು ಲೂಸರ್ಸನ್ನು ಅಬ್ಸರ್ವ್ ಮಾಡಿದಾಗ ಸಿಮೆಂಟ್ ಸೆಕ್ಟರ್ನ ಸ್ಟಾಕ್ಗಳು ಸ್ಟ್ರಾಂಗ್ ಆಗಿ ಪರ್ಫಾರ್ಮ್ ಮಾಡಿದೆ. ಅಲ್ಟ್ರಾಟೆಕ್ ಸಿಮೆಂಟ್ 4% ಗೇನ್ ಆಗಿದ್ರೆ ಗ್ರಾಸಿಮ್ನಲ್ಲಿ 3% ಜಂಪ್ ನೋಡೋದಕ್ಕೆ ಸಿಕ್ತು. M&M ಕೂಡ 3.5% ಅರೌಂಡಲ್ಲಿ ಗೇನ್ ಆಗಿದೆ. ಟ್ರೆಂಟ್ HDFC ಬ್ಯಾಂಕ್ ಕೂಡ ಇವತ್ತು ಪಾಸಿಟಿವ್ ಆಗಿ ಟ್ರೇಡ್ ಆಯಿತು.
ಟಾಪ್ ಲೂಸರ್ಸನ್ನು ಅಬ್ಸರ್ವ್ ಮಾಡಿದಾಗ ಯಾವೆಲ್ಲ ಸ್ಟಾಕ್ಗಳು ಕಳೆದ 3-4 ಟ್ರೇಡಿಂಗ್ ಸೆಷನ್ಸ್ಗಳಲ್ಲಿ ಪಾಸಿಟಿವ್ ಆಗಿ ಇತ್ತು ಆ ಸ್ಟಾಕ್ಗಳಲ್ಲಿ ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗ್ ಬಂದಿದೆ. BL 2.5% ಕರೆಕ್ಟ್ ಆಯಿತು. ವಾರ್ ಸಿಚುವೇಶನ್ಸ್ ಇದೆ, ಆದರೂ ಕೂಡ ಡಿಫೆನ್ಸ್ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಸ್ವಲ್ಪ ಸೆಲ್ಲಿಂಗ್ ಪ್ರೆಷರ್ ಬರ್ತಿದೆ. ಮ್ಯಾಕ್ಸ್ ಹೆಲ್ತ್ ಕೇರ್ ಕೂಡ 2% ಕರೆಕ್ಟ್ ಆಯಿತು. ವಿಪ್ರೋ, ಕೋಲ್ ಇಂಡಿಯಾ, ONGCಯಲ್ಲಿ ಕೂಡ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಕ್ರೂಡ್ ಪ್ರೈಸಸ್ ಇನ್ಕ್ರೀಸ್ ಆಗ್ತಿರೋದು ONGCಗೆ ಪಾಸಿಟಿವ್ ಆಗಬೇಕು, ಬಟ್ ONGC ಸ್ಟಾಕ್ನಲ್ಲಿ ಅಷ್ಟಾಗಿ ಮೊಮೆಂಟಮ್ ನೋಡೋದಕ್ಕೆ ಸಿಗ್ತಿಲ್ಲ. ಸೊ ಮಿಡಲ್ ಈಸ್ಟ್ಗೆ ಹೋಗುವಂಥ ಫ್ಲೈಟ್ಗಳು ಕ್ಯಾನ್ಸಲ್ ಆದಂಥ ರೀಸನ್ನಿಂದ ಇಂಡಿಗೋ ಸ್ಟಾಕ್ ಪ್ರೈಸ್ನಲ್ಲಿ ಸಾಕಷ್ಟು ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿತ್ತು. ಹಾಗೆ ಫ್ಯೂಯಲ್ ಶಾರ್ಟೇಜ್ ಕೂಡ ಆಗ್ಬೋದು, ಅದರಿಂದ ಕೂಡ ಇವರ ಬಿಸ್ನೆಸ್ನ ಮೇಲೆ ಇಂಪ್ಯಾಕ್ಟ್ ಬರ್ಬೋದು ಅನ್ನೋದು ಅನಲಿಸ್ಟ್ಗಳ ವ್ಯೂ ಆಗಿತ್ತು. ಬಟ್ ಇವತ್ತು ಸ್ಟಾಕ್ ಆಲ್ಮೋಸ್ಟ್ 2%ನಷ್ಟು ಗೇನ್ ಆಗಿದೆ. ಇದಕ್ಕೆ ರೀಸನ್ ಇಂಡಿಗೋ ಡೊಮೆಸ್ಟಿಕ್ ಹಾಗೆಯೇ ಇಂಟರ್ನ್ಯಾಷನಲ್ ಫ್ಲೈಟ್ಗಳ ಮೇಲೆ ಅಡಿಷ್ನಲ್ ಚಾರ್ಜಸನ್ನು ಅಪ್ಲೈ ಮಾಡ್ತಿದ್ದಾರೆ. ಸೊ ಫ್ಯೂಯಲ್ ಸರ್ಚಾರ್ಜ್ ಅಪ್ಲೈ ಆಗ್ತದೆ. ಸೊ ಯಾರೆಲ್ಲ ಇಂಡಿಗೋ ಫ್ಲೈಟ್ಸ್ಗಳನ್ನು ಬುಕ್ ಮಾಡ್ತಾರೆ ಅವರು ಡೊಮೆಸ್ಟಿಕ್ ಫ್ಲೈಟ್ಗೆ ಹಾಗೆ ಇಂಟರ್ನ್ಯಾಷನಲ್ ಫ್ಲೈಟ್ಗೆ ಅಡಿಷ್ನಲ್ ಚಾರ್ಜಸ್ಗಳನ್ನು ಪೇ ಮಾಡಬೇಕಾಗಿ ಬರ್ತಿದೆ. ಇದರಿಂದ ಮಾರ್ಜಿನ್ಸನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ಇಂಡಿಗೋನ ವ್ಯೂ ಆಗಿರುತ್ತೆ. ಈ ರೀಸನ್ನಿಂದ ಹಾಗೆ ಈ ಒಂದು ಮೂವನ್ನು UBS ಪಾಸಿಟಿವ್ ಅಂತ ಹೇಳಿದ್ದಾರೆ. ಹಾಗೆ ಸಿಟಿ ಬ್ರೋಕರೇಜ್ನ ಕಡೆಯಿಂದ ಬೈ ರೆಕಮೆಂಡೇಶನ್ ಇದ್ದು 5100 ಟಾರ್ಗೆಟ್ ಪ್ರೈಸ್ ನೋಡೋದಕ್ಕೆ ಸಿಗ್ತದೆ. ಈ ಒಂದು ಪ್ರೈಸ್ನಿಂದ ಇನ್ನೂ ಅಪ್ಸೈಡ್ನ ಪಾಸಿಬಿಲಿಟಿ ಇರುತ್ತೆ. ಆಲ್ಮೋಸ್ಟ್ 20%ನಷ್ಟು ಸ್ಟಾಕ್ ಗೇನ್ ಆಗ್ಬೋದು ಅಂತ ಸಿಟಿ ತಮ್ಮ ಒಂದು ಕವರೇಜನ್ನು ಕೊಟ್ಟಿದ್ದಾರೆ. ಬಂಧನ್ ಬ್ಯಾಂಕ್ ಸ್ಟಾಕ್ ಪ್ರೈಸ್ನಲ್ಲಿ ಇವತ್ತು 8%ನ ಡೌನ್ ಸೈಡ್ ನೋಡೋದಕ್ಕೆ ಸಿಕ್ತು. ಬೆಳಿಗ್ಗೆ 10%ನಷ್ಟು ಸ್ಟಾಕ್ ಡೌನ್ ಆಗಿತ್ತು. ಇದಕ್ಕೆ ರೀಸನ್ ಪ್ರಮೋಟರ್ ಎಂಟಿಟಿ ಬಂಧನ್ ಫಿನಾನ್ಷಿಯಲ್ ಸರ್ವಿಸಸ್ ತಮ್ಮ ಸ್ಟೇಕನ್ನು ಸೆಲ್ ಮಾಡಬೇಕು ಅಂತ ಇದ್ದಾರೆ. ಇವರು IPO ಆಪ್ಷನನ್ನು ಕೂಡ ಹುಡುಕ್ತಾ ಇದ್ದಾರೆ. ಮೇ ಬಿ ಬಂಧನ್ ಫಿನಾನ್ಷಿಯಲ್ ಸರ್ವಿಸಸ್ನ IPO ಕೂಡ ಮುಂದಿನ ದಿನಗಳಲ್ಲಿ ಲಾಂಚ್ ಆಗ್ಬೋದು. ಬಟ್ ಪ್ರಮೋಟರ್ ಎಂಟಿಟಿ ಸ್ಟೇಕನ್ನು ಸೇಲ್ ಮಾಡುವಂಥ ನ್ಯೂಸ್ ಏನಿದೆ ಯಾವುದೇ ಒಂದು ಕಂಪನಿಗೆ ನೆಗೆಟಿವ್ ಆಗಿರುತ್ತೆ. ಸೊ ಆ ಒಂದು ನ್ಯೂಸ್ ಬಂದ ರೀಸನ್ನಿಂದ ಸ್ಟಾಕ್ ಅದಕ್ಕೆ ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡಿದೆ. ವೊಡಾಫೋನ್ ಐಡಿಯಾ ಸ್ಟಾಕ್ ಪ್ರೈಸ್ನಲ್ಲಿ ಬೆಳಗಿನ ಟ್ರೇಡಿಂಗ್ ಸೆಷನಲ್ಲಿ 3%ನ ಜಂಪ್ ಇತ್ತು. ಅದಾದಮೇಲೆ ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗ್ ಬಂದಿದೆ. ಸೊ ವೊಡಾಫೋನ್ ಐಡಿಯಾದಲ್ಲಿ ಹೊಸ ಇನ್ವೆಸ್ಟರ್ಸ್ಗಳು ಇಂಟ್ರೆಸ್ಟನ್ನು ತೋರಿಸ್ತಿದ್ದಾರೆ ಅನ್ನೋಂಥ ನ್ಯೂಸ್ ಇದೆ. JSW ಗ್ರೂಪ್, ST ಟೆಲಿಮೀಡಿಯಾ ಇವರೆಲ್ಲರೂ ಕೂಡ ವೊಡಾಫೋನ್ ಐಡಿಯಾದಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದು ಅನ್ನುವಂಥ ಒಂದು ರಿಪೋರ್ಟ್ ಇದೆ. ಸೊ ರೀಸೆಂಟಾಗಿ AGR ಡ್ಯೂ ಕನ್ಸೆಷನ್ ವೊಡಾಫೋನ್ ಐಡಿಯಾಗೆ ಸಿಕ್ಕಿತ್ತು. ಹಾಗೆ 5Gಯನ್ನು ಕೂಡ ಲಾಂಚ್ ಮಾಡ್ತಾರೆ ಅನ್ನುವಂಥ ನ್ಯೂಸ್ ಇದೆ. ಇದರಿಂದ ಬಿಸ್ನೆಸ್ ಸ್ಟೆಬಿಲೈಸ್ ಆಗ್ಬೋದು ಅನ್ನುವಂಥ ಹೋಪ್ನಲ್ಲಿ ಹೊಸ ಇನ್ವೆಸ್ಟರ್ಸ್ಗಳು ಇನ್ವೆಸ್ಟ್ಮೆಂಟ್ ಮಾಡುವಂಥ ಚಾನ್ಸಸ್ ಇದೆ. ಈ ರೀತಿಯ ಇನ್ವೆಸ್ಟ್ಮೆಂಟ್ ಏನಾದರೂ ವೊಡಾಫೋನ್ ಐಡಿಯಾದಲ್ಲಿ ಬಂದರೆ ಸ್ಟಾಕ್ ಇನ್ನಷ್ಟು ಪಾಸಿಟಿವ್ ಆಗಿ ಟ್ರೇಡ್ ಆಗ್ಬೋದು. ಈಗ ಜಸ್ಟ್ ರಿಪೋರ್ಟ್ ನೋಡೋದಕ್ಕೆ ಸಿಕ್ಕಿದೆ. ರಿಪೋರ್ಟ್ ಬೇಸಿಸ್ ಮೇಲೆ ಸ್ಟಾಕ್ ಪಾಸಿಟಿವ್ ಆಗಿ ಟ್ರೇಡ್ ಆಗ್ತದೆ. ಅಕಸ್ಮಾತ್ ಈ ಒಂದು ರಿಪೋರ್ಟ್ ಸುಳ್ಳು ಅನ್ನುವಂಥ ನ್ಯೂಸ್ ಬಂದರೆ ಮತ್ತೆ ಸ್ಟಾಕ್ ಕರೆಕ್ಟ್ ಆಗುತ್ತೆ. IDBI ಬ್ಯಾಂಕ್ ಸ್ಟಾಕ್ ಪ್ರೈಸ್ನಲ್ಲಿ 18%ನ ಕರೆಕ್ಷನ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. IDBI ಬ್ಯಾಂಕಲ್ಲಿ ಗೌರ್ಮೆಂಟ್ ತಮ್ಮ ಸ್ಟೇಕನ್ನು ಸೆಲ್ ಮಾಡಬೇಕು ಅಂತ ಇದ್ರು. ಮೆಜಾರಿಟಿ ಸ್ಟೇಕ್ ಸೇಲ್ನ ಪ್ಲ್ಯಾನ್ ಇತ್ತು. ಬಟ್ ಯಾವುದೇ ಇನ್ವೆಸ್ಟರ್ ಗೌರ್ಮೆಂಟ್ ಏನು ಪ್ರೈಸನ್ನು ಸೆಟ್ ಮಾಡ್ತಿದ್ದಾರೆ ಆ ಒಂದು ಪ್ರೈಸ್ನಲ್ಲಿ IDBI ಬ್ಯಾಂಕಲ್ಲಿ ಬಿಡ್ಡಿಂಗನ್ನು ಮಾಡ್ತಿಲ್ಲ. ಹಾಗೆ ಈಗ ಮಾರ್ಕೆಟ್ ಕಂಡೀಷನ್ಸ್ ಕೂಡ ಸ್ಟ್ರಾಂಗ್ ಆಗಿ ಇಲ್ಲದೇ ಇರೋ ರೀಸನ್ನಿಂದ ಈ ಒಂದು ಸ್ಟೇಕ್ ಸೇಲನ್ನು ಸದ್ಯಕ್ಕೆ ಗೌರ್ಮೆಂಟ್ ಪೋಸ್ಟ್ಪೋನ್ ಮಾಡುವಂಥ ಚಾನ್ಸಸ್ ಇದೆ. ಈ ಒಂದು ರಿಪೋರ್ಟ್ ಬಂದಾಗಿಂದ ಸ್ಟಾಕ್ ಪ್ರೈಸ್ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಗ್ತದೆ. ಸೊ ಕಳೆದ 2-3 ಟ್ರೇಡಿಂಗ್ ಸೆಷನ್ಸ್ಗಳಲ್ಲಿ ಸ್ಟಾಕ್ ತುಂಬಾ ಕರೆಕ್ಟ್ ಆಗಿದೆ. ಸೊ ಮಾರ್ಕೆಟ್ ಸಿಚುವೇಶನ್ಸ್ ರಿಕವರ್ ಆದಮೇಲೆ ಮತ್ತೆ IDBI ಬ್ಯಾಂಕಲ್ಲಿ ಸ್ಟೇಕ್ ಸೇಲ್ನ ಪ್ರಪೋಸಲನ್ನು ಗೌರ್ಮೆಂಟ್ ಇಡುವಂಥ ಚಾನ್ಸಸ್ ಇರುತ್ತೆ. ಈಗ ಒಳ್ಳೆ ಒಂದು ಪ್ರೈಸ್ ಸಿಗೋದಿಲ್ಲ. ಮತ್ತೆ ಸ್ಟಾಕ್ ರಿಕವರ್ ಆದಮೇಲೆ ಒಳ್ಳೆ ಒಂದು ಪ್ರೈಸ್ನಲ್ಲಿ ಸ್ಟೇಕ್ ಸೇಲನ್ನು ಗೌರ್ಮೆಂಟ್ ಮಾಡ್ಬೋದು. ಈ ಒಂದು ಸ್ಟೇಕ್ ಸೇಲ್ನಿಂದ 66,000 ಕೋಟಿ ಫಂಡ್ ರೈಸಿಂಗ್ನ ಪ್ಲ್ಯಾನನ್ನು ಗೌರ್ಮೆಂಟ್ ಇಟ್ಕೊಂಡಿದ್ದಾರೆ. ತೇಜಸ್ ನೆಟ್ವರ್ಕ್ ಸ್ಟಾಕ್ ಪ್ರೈಸ್ನಲ್ಲಿ 5.5%ನ ಜಂಪ್ ಇವತ್ತು ನೋಡೋದಕ್ಕೆ ಸಿಕ್ತು. ಕಂಪನಿಗೆ ಸೌತ್ ಏಷ್ಯಾನಿಂದ 4G ನೆಟ್ವರ್ಕ್ ಎಕ್ಸ್ಪಾನ್ಷನ್ ಪ್ರಾಜೆಕ್ಟ್ ಸಿಕ್ಕಿದೆ. ಈ ಒಂದು ಪ್ರಾಜೆಕ್ಟ್ ಸಿಕ್ಕಿರುವ ರೀಸನ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ ಸ್ಟ್ರಾಂಗ್ ಜಂಪ್ ನೋಡೋದಕ್ಕೆ ಸಿಗ್ತದೆ. ಹೊಸ ಕಾಂಟ್ರಾಕ್ಟ್ಸ್ಗಳು ಪ್ರಾಜೆಕ್ಟ್ಸ್ಗಳು ಕಂಪನಿಗೆ ಸಿಕ್ಕಿದ್ರೆ ಅದು ಪಾಸಿಟಿವ್ ನ್ಯೂಸ್ ಆಗಿರುತ್ತೆ. ಫಿನೋ ಪೇಮೆಂಟ್ ಬ್ಯಾಂಕ್ ಸ್ಟಾಕ್ ಪ್ರೈಸ್ನಲ್ಲಿ 18%ನ ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಸೊ ಈ ಒಂದು ಪೇಮೆಂಟ್ ಬ್ಯಾಂಕ್ನ MD CEO ಆಗಿದ್ದಂಥ ರಿಷಿ ಗುಪ್ತಾ ಅವರನ್ನು ಅರೆಸ್ಟ್ ಮಾಡಿದ್ರು. ಫೆಬ್ರವರಿ 27ಕ್ಕೆ ಅವರ ಅರೆಸ್ಟ್ ನೋಡೋದಕ್ಕೆ ಸಿಕ್ಕಿತ್ತು. ಹಾಗೆಯೇ ಈಗ ಆನ್ಲೈನ್ ಗೇಮಿಂಗ್ ರಿಲೇಟೆಡ್ ಟ್ರಾನ್ಸಾಕ್ಷನ್ಸ್ಗಳು ಲಿಂಕ್ ಆಗ್ತಿರೋದ್ರಿಂದ ED ಕೂಡ ಇನ್ವೆಸ್ಟಿಗೇಷನನ್ನು ಮಾಡ್ಬೋದು ಅನ್ನುವಂಥ ಒಂದು ರಿಪೋರ್ಟ್ ಇದೆ. ಈ ರೀಸನ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ ವೀಕ್ನೆಸ್ ಬರ್ತಿದೆ. ಬ್ಯಾಂಕ್ನ ಮ್ಯಾನೇಜ್ಮೆಂಟ್ ಕ್ಲಾರಿಫಿಕೇಷನ್ಸನ್ನು ಕೊಟ್ಟಿದ್ದಾರೆ. ನಾವು ಯಾವುದೇ ರೀತಿಯಲ್ಲಿ ಡೈರೆಕ್ಟಾಗಿ ಆನ್ಲೈನ್ ಗೇಮಿಂಗ್ ಟ್ರಾನ್ಸಾಕ್ಷನ್ಸ್ಗಳನ್ನು ಮಾಡಿಲ್ಲ ಅಂತ ಅವರು ಹೇಳಿದ್ದಾರೆ. ಸೊ ED ಅಥವಾ IT ಕಡೆಯಿಂದ ರೇಡ್ನಂಥ ನ್ಯೂಸ್ಗಳು ಬಂದಾಗ ಸ್ಟಾಕ್ಸ್ ಅದಕ್ಕೆ ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡುತ್ತೆ. ವರುಣ್ ಬೆವರೇಜಸ್ ಸ್ಟಾಕ್ ಪ್ರೈಸ್ನಲ್ಲಿ ಬೆಳಿಗ್ಗೆ ಒಂದು ಸ್ಟ್ರಾಂಗ್ ಜಂಪ್ ನೋಡೋದಕ್ಕೆ ಸಿಕ್ಕಿತ್ತು. ಸ್ಟಾಕ್ ಪಾಸಿಟಿವ್ ಆಗಿ ಕ್ಲೋಸಿಂಗನ್ನು ಕೊಟ್ಟಿದೆ. ಇದಕ್ಕೆ ರೀಸನ್ ಬೋಫಾ ಕಡೆಯಿಂದ ಬಂದಂಥ ಒಂದು ಕವರೇಜ್ ಆಗಿರುತ್ತೆ. ಬ್ಯಾಂಕ್ ಆಫ್ ಅಮೆರಿಕಾ 550 ಟಾರ್ಗೆಟ್ ಪ್ರೈಸನ್ನು ವರುಣ್ ಬೆವರೇಜಸ್ಗೆ ಕೊಡ್ತಾ ಇದ್ದಾರೆ. ಕಂಪನಿಯಲ್ಲಿ ಒಳ್ಳೆಯ ಒಂದು ಅಪ್ಸೈಡ್ನ ಪಾಸಿಬಿಲಿಟಿ ಇರುತ್ತೆ ಅನ್ನೋದು ಬೋಫಾ ವ್ಯೂ ಆಗಿರುತ್ತೆ. ಅದಕ್ಕೆ ರೀಸನ್ ಈಗ ಬೇಸಿಗೆ ಕಾಲ ಕೂಡ ಬರ್ತಿದೆ. ಬೆವರೇಜಸ್ ಸೇಲ್ಸ್ ಸ್ಟ್ರಾಂಗ್ ಆಗಿ ಇರುತ್ತೆ. ಪೆಪ್ಸಿಕೋ ಬ್ರ್ಯಾಂಡ್ನ ಪ್ರಾಡಕ್ಟ್ಸ್ಗಳನ್ನು ಭಾರತದಲ್ಲಿ ಸೆಲ್ ಮಾಡುವಂಥ ಕಂಪನಿ ಆಗಿರ್ತಾರೆ. ಸೊ ಒಂದು ಒಳ್ಳೆ ಸೇಲ್ಸ್ನ ಎಕ್ಸ್ಪೆಕ್ಟೇಷನ್ Q4 ಎಂಡಿಂಗ್ನಲ್ಲಿ
ಹಾಗೆ ಮುಂದಿನ ವರ್ಷದ ಕ್ವಾರ್ಟರ್ 1ನಲ್ಲಿ ಇರುತ್ತೆ. ಮಾರ್ಚ್ ಏಪ್ರಿಲ್ ಮೇನಲ್ಲಿ ಕಂಪನಿ ಒಳ್ಳೆ ಬಿಸ್ನೆಸ್ಸನ್ನು ಮಾಡ್ತಾರೆ. ಈ ಒಂದು ಸಿಚುವೇಷನ್ನಲ್ಲಿ ಸ್ಟಾಕ್ ಪ್ರೈಸ್ನಲ್ಲಿ ಮೊಮೆಂಟಮ್ ಇರ್ಬೋದು ಅನ್ನೋದು ಬೋಫಾನ ವ್ಯೂ ಆಗಿರುತ್ತೆ. ಫೋನ್‌ಪೇ 2023-24ರ ವರ್ಷದಲ್ಲೇ ಐಪಿಒನ ತರಬೇಕು ಅಂತ ಇದ್ರು. ಬಟ್ ಆ ಸಂದರ್ಭದಲ್ಲಿ ಲಿಸ್ಟ್ ಆದಂಥ ಪೇಟಿಎಂ ಸ್ಟಾಕ್ ಪ್ರೈಸ್ನಲ್ಲಿ ಸಾಕಷ್ಟು ವೀಕ್ನೆಸ್ ಇದ್ದಿದ್ದರಿಂದ ತಮ್ಮ ಐಪಿಒ ಪ್ಲಾನ್ಸನ್ನು ರಿವರ್ಸ್ ಮಾಡಿದರು. ಸೊ ಮತ್ತೆ ಸೆಬಿಗೆ ಅಪ್ಲಿಕೇಶನ್ಸನ್ನು ಹಾಕಿದ್ರು. 2026ರ ಜನವರಿನಲ್ಲಿ ಕಂಪನಿಗೆ ಐಪಿಒ ತರೋದಕ್ಕೆ ಸೆಬಿ ಕಡೆಯಿಂದ ಅಪ್ರೂವಲ್ ಸಿಕ್ಕಿತ್ತು. ಬಟ್ ಈಗ ಮತ್ತೆ ಮಾರ್ಕೆಟ್ನಲ್ಲಿ ವೀಕ್ನೆಸ್ ಇದೆ. ಸೊ ಗ್ಲೋಬಲ್ ಕ್ರೈಸಿಸ್ ಇರೋದ್ರಿಂದ ಫೋನ್‌ಪೇ ತಮ್ಮ ಒಂದು ಐಪಿಒ ಪ್ಲಾನನ್ನು ಪೋಸ್ಟ್‌ಪೋನ್ ಮಾಡುವಂಥ ಸಾಧ್ಯತೆ ಇದೆ. ಬಟ್ 1 ವರ್ಷದ ಸಮಯ ಇರುತ್ತೆ. ಜನವರಿ 2027ರ ವೇಳೆಗೆ ಕಂಪನಿ ಐಪಿಒನ ತರಬಹುದಾಗುತ್ತೆ. ಬಟ್ ಅಲ್ಲಿವರೆಗೂ ಐಪಿಒ ತರಲಿಲ್ಲ ಅಂದರೆ ಮತ್ತೆ ಅವರು ಅಪ್ಲಿಕೇಶನನ್ನು ಹಾಕಬೇಕಾಗತ್ತೆ. ರಜಪೂತನ ಸ್ಟೇನ್ಲೆಸ್ ಇವತ್ತು ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಬೇಕಾಗಿತ್ತು. ಬಟ್ ಕಂಪನಿ ಐಪಿಒ ಬಿಡ್ಡಿಂಗನ್ನು ವಾಪಸ್ ತಗೊಳ್ಳೋದಕ್ಕೆ ಸಮಯವನ್ನು ಇನ್ವೆಸ್ಟರ್ಸ್ಗಳಿಗೆ ಕೊಟ್ಟಿದ್ರು. ಆದ್ದರಿಂದ ಲಿಸ್ಟಿಂಗ್ ಡೇಟ್ ಡಿಲೇ ಆಗಿದೆ. ಸೊ ಮಾರ್ಚ್ 16ಕ್ಕೆ ಲಿಸ್ಟಿಂಗ್ ಇರಬೇಕಿತ್ತು. ಅದು ಈಗ ಮಾರ್ಚ್ 18ಕ್ಕೆ ಪೋಸ್ಟ್‌ಪೋನ್ ಆಗಿದೆ. ಸೊ ರಜಪೂತನ ಸ್ಟೇನ್ಲೆಸ್ನಲ್ಲಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ ₹2 ಕಾಣಿಸ್ತಿದೆ. ಒಂದು ಫ್ಲಾಟ್ ಲಿಸ್ಟಿಂಗ್ನ ಎಕ್ಸ್ಪೆಕ್ಟೇಷನ್ನೇ ಇರುತ್ತೆ. ಹಾಗೆ ಇನ್ನೋವಿಷನ್ನ ಐಪಿಒ ಡೆಡ್ಲೈನ್ ಎಕ್ಸ್ಟೆಂಡ್ ಆಗಿತ್ತು. ಗುರುವಾರ ಸಬ್ಸ್ಕ್ರಿಪ್ಷನ್ ಎಂಡ್ ಆಗಬೇಕಾಗಿತ್ತು. ಬಟ್ ಮಂಗಳವಾರದವರೆಗೂ ಎಕ್ಸ್ಟೆನ್ಷನ್ ಸಿಕ್ಕಿದೆ. ಈಗ QIB ಕ್ಯಾಟಗರಿ 12 ಟೈಮ್ ಸಬ್ಸ್ಕ್ರೈಬ್ ಆಗ್ತದೆ. ಕಂಪನಿ ಪ್ರೈಸ್ ಬ್ಯಾಂಡನ್ನು ರಿವೈಸ್ ಮಾಡಿದ್ರು. ಕಟ್ ಆಫ್ ಪ್ರೈಸ್ ಕಡಿಮೆ ಆಗಿತ್ತು. ಸೊ ಆದ್ದರಿಂದ QIBs ಅಪ್ಲಿಕೇಶನ್ಸನ್ನು ಹಾಕ್ತಿದ್ದಾರೆ. ಬಟ್ ರಿಟೇಲ್ ಕ್ಯಾಟಗರಿ ಕೇವಲ 0.3 ಟೈಮ್ ಸಬ್ಸ್ಕ್ರೈಬ್ ಆಗಿದೆ. ₹17ಯ ಪ್ರೀಮಿಯಂ ಏನೋ ಕಾಣಿಸ್ತಿದೆ. ಬಟ್ ಐಪಿಒ ಸಬ್ಸ್ಕ್ರಿಪ್ಷನ್ ಎಂಡ್ ಆದಮೇಲೆ ಪ್ರೀಮಿಯಂ ಸಸ್ಟೈನ್ ಆಗುತ್ತಾ ಅದು ಕ್ವೆಶ್ಚನಬಲ್ ಆಗಿರುತ್ತೆ. QIBsಗಳಿಗೆ ಮ್ಯಾಟರ್ ಆಗೋದಿಲ್ಲ, ಅವರು ಲಾಂಗ್ ಟರ್ಮ್ ಹೋಲ್ಡ್ ಮಾಡ್ಕೋತಾರೆ. ಬಟ್ ರಿಟೇಲ್ ಇನ್ವೆಸ್ಟರ್ಸ್ಗಳು ನೆಗೆಟಿವ್ ಲಿಸ್ಟಿಂಗ್ ಬಂದಾಗ ಪ್ಯಾನಿಕ್ ಆಗುವಂಥ ಸಾಧ್ಯತೆ ಇರುತ್ತೆ. ಆದ್ದರಿಂದ ಐಪಿಒನ ಅವಾಯ್ಡ್ ಮಾಡೋದು ಬೆಟರ್ ಆಗುತ್ತೆ. GSP ಕಾರ್ಪ್ ಸೈನ್ಸಸ್ನ ಐಪಿಒ ಇವತ್ತು ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಯಿತು. ರಿಟೇಲ್ ಕ್ಯಾಟಗರಿ ಮೊದಲನೇ ದಿನ 0.1 ಟೈಮ್ ಮಾತ್ರ ಸಬ್ಸ್ಕ್ರೈಬ್ ಆಗಿದೆ. HNI ಕ್ಯಾಟಗರಿ 0.3 ಟೈಮ್ ಸಬ್ಸ್ಕ್ರೈಬ್ ಆಯಿತು. ಬಟ್ QIB ಕ್ಯಾಟಗರಿಯಲ್ಲಿ 1.5 ಟೈಮ್ನ ಸಬ್ಸ್ಕ್ರಿಪ್ಷನ್ ಬಂದಿದೆ. ಟೋಟಲ್ ಆಗಿ ಇಶ್ಯೂ 0.5 ಟೈಮ್ನಷ್ಟು ಸಬ್ಸ್ಕ್ರೈಬ್ ಆಗಿದೆ. ಯಾವುದೇ ರೀತಿಯ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಕಾಣಿಸ್ತಿಲ್ಲ. ಇನ್ನು 2 ದಿನದ ಸಮಯ ಇರುತ್ತೆ. 2 ದಿನ ವೆಯ್ಟ್ ಮಾಡಿ ಆಮೇಲೆ ಡಿಸಿಷನನ್ನು ತಗೋಬೋದಾಗುತ್ತೆ. ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.